ಹಾಗೆ ನಮ್ಮ ಸರ್ಕಾರ ಇರೋದ್ರಿಂದ ಎಲ್ಲ ಅಡೆತಡೆಗಳನ್ನ ಮೈಸೂರು ಎಕ್ಸ್ಪ್ರೆಸ್ ಬಹಳ ಮೈಸೂರು ಜನಕ್ಕೆ ಗೊಂದಲ ಅಂದ್ರೆ ಯಾರು ಮಾಡಿದ್ದು ಅಂತ ಅವರು ನಾವ್ ಮಾಡಿದ್ದು ಅಂತಾರೆ ನೀವು ಮಾಡಿದ್ದು ಅಂತಾರೆ ಜನ ಮಾತ್ರ ದುಡ್ಡು ಕೊಟ್ಬಿಟ್ಟು ಹೋಯ್ತವ್ರೆ ಅಂತ ನಿಮ್ಗೆ ಹೇಳಿದಾರೆ. ಮಾಧವಪ್ಪ ಅವರು ಹೇಳಿರೋ ಪ್ರಕಾರ ಅದು ಅಪ್ರೂವಲ್ ಬಂದಾಗ ಪ್ರತಾಪ್ ಸಿಂಹ ಅವರು ಎಂಪಿನೇ ಆಗಿರ್ಲಿಲ್ಲ, DPR ಆದಾಗ MP ಆಗಿರ್ಲಿಲ್ಲ, ಅವರು ಇನ್ನು MP ಆಗಿರ್ಲಿಲ್ಲ ಅಂತ ಬುರ್ಡೆ ಬಿಡ್ತಾ ಇದಾರೆ ಹೇಳ್ತಿದ್ದಾರೆ ಸರ್ ಅವರು. ನೀವು ಯಾರು ಓಡಾಡ್ತಾರೆ ಅವ್ರನ್ನ ಕೇಳಿ ಯಾರ್ದು ಅಂತ ಹೇಳ್ತಾರೆ. ನಾನು ನಿಮಗೆ ಮೊನ್ನೆ ಒಂದು ಪ್ರಶ್ನೆ ಹೇಳಿದ್ದೆ, ಆ 8,500 ಕೋಟಿ ರೂಪಾಯಿ ಇಲ್ಲಿವರೆಗೆ ಖರ್ಚಾಗಿದೆಯಲ್ಲ, ಅದರಲ್ಲಿ 8,500 ರೂಪಾಯಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾದೇವಪ್ಪ ಸರ್ ಕೊಟ್ಟಿದ್ರೆ ಅದು ಈ ಕಡೆ ಒಂದು ಕ್ಯಾರೇಜ್ ಲೈನಿಂದ ಆ ಕಡೆ ಒಂದು ಕ್ಯಾರೇಜ್ ಇದೆ, ಎರಡಕ್ಕೂ ಸೇರಿ ಡಾಕ್ಟರ್ ಮಹಾದೇವಪ್ಪ ಮತ್ತು ಸಿದ್ದರಾಮಯ್ಯ ಸಾಹೇಬರು ಜೋಡಿ ರಸ್ತೆ ಅಂತ ಇಟ್ಬಿಡೋಣ ಅಂತ ಹೇಳಿದ್ರು. 8,500 ರೂಪಾಯಿ ಕೊಟ್ಟಿದ್ರೆ ಅವ್ರು ಹೇಳ್ಬಿಡ್ಲಿ, ಇಷ್ಟೇ ಸಾಕಲ್ವಾ? ಅದಕ್ಕಿಂತ ಅದ್ರ ಬಗ್ಗೆ ಉದ್ದಾಗಿ ನಿಮಗೆ ಕ್ರಾನಾಲಜಿಕಲ್ ಆರ್ಡ್ರಲ್ಲಿ ಹೇಳಿದ್ದೀನಿ. ಘೋಷಣೆ ಮಾಡಿದ್ದು ಮೋದಿಜಿಯವರು, ಉದ್ಘಾಟನೆ ಮಾಡಿದ್ದು ಮೋದಿಜಿಯವರು, ಇವರು ಎಲ್ಲಿ ಅಂತ ಆಯಿತು. ನಾನು ಮಾದೇವಪ್ಪ ಸರಿಗೆ ಈಗ ಒಂದು ಚಾಲೆಂಜ್ ಹೇಳ್ಬಿಡ್ತೀನಿ. ನಾನು 2016 ಮೈಸೂರು ಕೋಟೆ ಮಾನಂದವಾಡಿ ರಸ್ತೆ ಏನಿದೆಯಲ್ಲ ಅದನ್ನು ಕೂಡ ಅವಾಗ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಆಯಿತು. ಇವತ್ತರೆಗೂ ಆ ರೋಡ್ ಆಯಿತಾ ಸರ್? ಇವಾಗ ನಿಮ್ಮ ರಾಜ್ಯ ಸರ್ಕಾರ ದುಡ್ಡಲ್ಲಿ ಕೋಟೆ ಮಾನಂದವಾಡಿ ರೋಡ್ ಮಾಡಿಕೊಟ್ಬಿಡಿ ಸರ್, ಸಾಕು. 900 ಕೋಟಿ ಆಗುತ್ತೆ, 950 ಕೋಟಿ. ಅವ್ರ ಕೈಲಾದ್ರೂ ಮಾಡ್ಕೊಡಕ್ಕೆ ಹೇಳ್ಬಿಡಿ. ಮೊನ್ನೆ ಬಂದಾಗಲೂ ಅನ್ನಷ್ಟೇ, ಕಿದ್ವಾಯಿ ಆಸ್ಪತ್ರೆ ಬಂದಾಗಲೂ ನಮ್ಮ ಯಡಿಯೂರಪ್ಪ ಸಾಹೇಬರು ಕೊಟ್ಟಿದ್ದು, ಬಸವರಾಜ ಬೊಮ್ಮಾಯಿ ಸಾಹೇಬರು 50 ಕೋಟಿ ಕೊಟ್ಟಿರೋದು. ಬಜೆಟಲ್ಲೇ ಅಪ್ರೂವಲ್ ಆಗಿ ಬಂದಿದೆ. ಅದನ್ನು ನಮ್ಮದು ಅಂತ ಹೇಳಕ್ಕೆ ಬಂದಿರ್ತಾರೆ. ನಾವು ಏನು ಹೇಳೋಕ್ಕಂತ ಇವ್ರು ಆಯ್ತು, ಇವ್ರು ಇಲ್ಲಿವರೆಗೆ ಏನೇನು ಮಾಡಿದಾರಲ್ಲ, ಈ ಬೇರೆಯವ್ರದ್ದು ಕ್ಲೇಮ್ ಮಾಡೋದು ಬಿಟ್ಬಿಡಿ. ಇವ್ರು ಏನೇನು ಮಾಡಿದಾರೆ ಅಂತ ಒಂದು ಪಟ್ಟಿ ಕೊಡೋಕೆ ಹೇಳಿ. ಇವ್ರು ಕಟ್ಸಿರೋ DC ಆಫೀಸಿಗೂ 15 ಎಕರೆ ಜಾಗನ ಜರ್ಮನ್ ಪ್ರಸ್ತಾವನೆ ಕೊಡ್ಸಿರೋ ನಾನೇನು ಸರ್. ಈಗ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಅವಾಗ ಈ ವಿಚಾರದೊಳಗೆ ಮಾತಾಡಿ ಸರ್. ಯಾಕೆ ಸುಮ್ಮನೆ ಅವ್ರು ಒಂದ್ ಕಡೆ ಹೇಳ್ತಾರೆ, ನೀವು ಒಂದ್ ಕಡೆ ಹೇಳಾಯ್ತಲ್ರಿ? ಎಷ್ಟು ಸರಿ ಹೇಳ್ಬೇಕು, ಬೇರೆ ಏನಾದ್ರು ಕೇಳಿ. ಮತ ಹಾಕಿದವ್ರ ಬಗ್ಗೆ ತಲೆ ಕೆಡಿಸ್ಬಿಡ ಗುರು. ನಾನು ಫಸ್ಟ್ 31,000ದಲ್ಲಿ ಗೆಲ್ಸಿದವ್ರು 1,40,000ದಲ್ಲಿ ಗೆಲ್ಸ್ಯಾರ. ಅವ್ರಿಗೆ ಯಾವ ಗೊಂದಲ ಇಲ್ಲ. ಅಲ್ಲಿ ಓಡಾಡೋರ್ನ ಯಾರನ್ನಾರು ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಯಾರೋ ರೋಡ್ ಯಾರಪ್ಪ ಮಾಡಿಸಿದ್ದು ಅಂತ ಕೇಳಿ ಅವ್ರು ಹೇಳ್ತಾರೆ. ನೀವು ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಜನ ಗೊತ್ತುರಿ, ನೀವು ಜನ ಹತ್ರ ಸುಮ್ಮನೆ ಒಂದು ನಿಮ್ಮ ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ಈ ರೋಡ್ ಯಾರು ಮಾಡಿಸಿದ್ದು ಅಂತ ಸುಮ್ಮನೆ ಜನರ ಎದುರುಗಡೆ ಮೈಕ್ ಇಡಿ. ನೀವು ಈಗ ಒಂದು ವಿನಯ್, ಆ ಮೋದಿಜಿಯವರು ಅಲ್ಲಿ ಅರಮನೆ ಗ್ರೌಂಡಲ್ಲಿ ಫೆಬ್ರವರಿ 19ನೇ ತಾರೀಕು ಕಳಿಸಿದ್ದು ಆ ವಿಡಿಯೋ ಇದೆಯಲ್ಲ, ಅದು ಕಳಿಸ್ಕೊಟ್ಬಿಡಪ್ಪ. ಅವ್ರು ಯಾರು ಘೋಷಣೆ ಮಾಡಿದ್ದು ಅಂತ ತಲೆ ಗೊತ್ತಾಗ್ಬಿಡುತ್ತೆ. ಅಪ್ಪ ನಾನು ಈಗ ಹೇಳ್ತಾ ಇದ್ದೀನಲ್ಲ ಗುರು, 8,500 ರೂಪಾಯಿ ಅವ್ರು ಕೊಟ್ಟಿದ್ದನ್ನು ಹೇಳಲಿ ಅಂತ.